ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು. ಇವತ್ತಿನ ಸತ್ಸಂಗಕ್ಕೆ ಎಲ್ಲ ಪುಣ್ಯಾತ್ಮರನ್ನ ಸ್ವಾಗತ ಕೋರ್ತಾ ಇವತ್ತಿನ ಸತ್ಸಂಗವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಗುರುವಿನ ಮಡಿಲು 1000 ತಾಯಂದಿರ ಹೊಡಲು. ಸಮರ್ಥ ಗುರುವಿನ ಪಾದ ಮತ್ತು ತಾಯಿಯ ಮಡಿಲು ಯಾರಿಗೆ ಸಿಗುತ್ತೆ ಅವರು ಭೂಮಿಯ ಮೇಲೆ ಪುಣ್ಯಾತ್ಮರು ಅಂತ, ಅದೃಷ್ಟವಂತರು ಅಂತ. ಒಬ್ಬ ಸಮರ್ಥ ಗುರು 1000 ತಾಯಿ ಕೊಡ್ತಕ್ಕಂತ ಪ್ರೇಮವನ್ನ ಕೊಡ್ತಾನಂತೆ ಒಬ್ಬ ಗುರು. ಅಷ್ಟರ ಮಟ್ಟಿಗೆ ದಯಾಗನ, ಅಷ್ಟರ ಮಟ್ಟಿಗೆ ಕರುಣಾಮಯಿ ಆಗಿದ್ದಾನೆ. ಆ ಗುರು ಮನಸ್ಸನ್ನ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾನೆ. ಆದರೆ ಗುರುವಿನ ಅನುಗ್ರಹಕ್ಕೆ ಒಳಗಾಗಬೇಕು. ಆ ಗುರುವಿನ ಅನುಗ್ರಹಕ್ಕೆ ಒಳಗಾಗ್ತಕ್ಕಂಥದ್ದು ಕಷ್ಟ. ಸಮರ್ಥ ಗುರು ಕಷ್ಟ. ಸಮರ್ಥ ಗುರು ಸಿಕ್ಕಿದ್ರು ಕೂಡ ಆ ಗುರುವಿನ ಪಾದ ಏನಿದೆ ಆ ಪಾದ ಸೇವೆಯನ್ನ ಮಾಡಿ ಗುರು ಹೇಳಿದಂತ ಪದವನ್ನ ನಾವು ಮುನ್ನಡೆಸ್ತಕ್ಕಂಥದ್ದು ಇನ್ನೂ ಕಷ್ಟ. ಈ ಮಾತಿಗೆ ಪುಷ್ಟಿ ಕೊಡುವಂತ ಸಾವಿರಾರು ಘಟನೆಗಳು ಈ ಹಿಂದೆಯೂ ಕೂಡ ನಡೆದಿದೆ, ಈಗಲೂ ಕೂಡ ನಡೀತಾ ಇದೆ, ಮುಂದೆಯೂ ಕೂಡ ನಡೆಯುತ್ತೆ. ಯಾಕಂದ್ರೆ ಗುರು ಕರುಣೆಗೆ ಸಾಟಿ ಎನ್ನುವಂಥದ್ದು ಬೇರೆ ಯಾವುದೂ ಇಲ್ಲ. ಅದೊಂದು ಚಿಕ್ಕ ಹಳ್ಳಿ, ಅಲ್ಲಿ ವಾಸವಾಗಿರ್ತಕ್ಕಂಥ ದಂಪತಿಗಳಿಗೆ ಒಬ್ಬನೇ ಒಬ್ಬ ಮಗ ಹುಟ್ಟಿದ್ದಾನೆ. ಆದರೆ ಆ ದಂಪತಿಗಳಿಗೆ ಇರ್ತಕ್ಕಂಥ ಒಂದೇ ಒಂದು ಚಿಂತೆ ಏನಪ್ಪಾ ಅಂದ್ರೆ ಆ ಪುಟ್ಟ ಬಾಲಕನಿಗೆ ಶರೀರ ತುಂಬಾ ಆರೋಗ್ಯ ಸಮಸ್ಯೆ. ಭಗವಂತ ಕೊಟ್ಟಿದ್ದಾನೆ ಸುಮಾರು ವರ್ಷ ಆದ್ಮೇಲೆ ಒಂದು ಮಗುವನ್ನ, ಆದರೆ ಏನು ಉಪಯೋಗ? ಆರೋಗ್ಯ ಇಲ್ಲ, ಅಮ್ಮ ಅನ್ಲಿಕ್ಕಿಲ್ಲ, ಶರೀರ ತುಂಬಾ ರೋಗ, ತಿನ್ನುವಂತ ಆಹಾರವೂ ಜೀರ್ಣವಾಗಲ್ಲ, ಅಷ್ಟು ರೋಗ, ಇಡೀ ಶರೀರವೇ ರೋಗ. ದಿನ ಕಳೆದಂತೆ ಈ ರೋಗ ಉಲ್ಬಣ ಆಯ್ತೆ ಹೊರತು ಕಡಿಮೆ ಆಗ್ತಕ್ಕಂಥ ಯಾವ ಲಕ್ಷಣವೂ ಕೂಡ ಬರ್ಲಿಲ್ಲ. ಸಾಕಷ್ಟು ವೈದ್ಯರನ್ನ ಭೇಟಿ ಮಾಡ್ತಾರೆ, ಸಾಕಷ್ಟು ದೇವರನ್ನ, ಸಾಕಷ್ಟು ದೇವಸ್ಥಾನ, ಗುಡಿ ಗುಂಡಾಂತರ ಎಲ್ಲವನ್ನ ಭೇಟಿ ಕೊಟ್ಟರು ಕೂಡ ಅವರಿಗೆ ಪರಿಹಾರ ಅಂತಕ್ಕಂಥದ್ದು ಸಿಗೋದಿಲ್ಲ. ಆಗ ಕೊನೆಗೆ ಊರಿನಲ್ಲಿ ಯಾರೋ ಒಬ್ರು ಸಲಹೆಯನ್ನ ಕೊಡ್ತಾರೆ. ನಮ್ಮೂರ ಪಕ್ಕದಲ್ಲಿ ಇರ್ತಕ್ಕಂಥ ಮಾರಮ್ಮ ದೇವಿಗೆ ಒಂದು ಮೇಕೆಯ ಬಲಿಯನ್ನ ಕೊಡಿ. ಆ ಮೇಕೆಯನ್ನ ಬಲಿಯನ್ನ ಕೊಟ್ರೆ ಆ ತಾಯಿ ನಿಮ್ಮ ಮಗನ ರೋಗವನ್ನ ನಾಶ ಮಾಡಿ ಅವನಿಗೆ ಆರೋಗ್ಯವನ್ನ ಕೊಡ್ತಾಳೆ ಅಂತ. ಆ ತಾಯಿ ಬಲು ಶಕ್ತಿವಂತೆ. ಹಾಗಾಗಿ ನಿನ್ನ ಮಗನನ್ನ ಕಾಪಾಡ್ಲಿಕ್ಕೆ ಇರ್ತಕ್ಕಂಥದ್ದು ಇದೊಂದೇ ದಾರಿ. ಹಾಗಾಗಿ ನಿಮ್ಮ ಮಗನ ಆರೋಗ್ಯ ಗುಣ ಆಗಬೇಕು ಅಂದ್ರೆ ಆ ಮಾರಮ್ಮ ತಾಯಿಗೆ ಮೇಕೆಯನ್ನ ಬಲಿಯನ್ನ ಕೊಡಿ, ಆರೋಗ್ಯ ಸುಧಾರಣೆ ಆಗತ್ತೆ ಅಂತೇಳಿ ಸಲಹೆಯನ್ನ ಕೊಡ್ತಾರೆ. ಮಗನ ಆರೋಗ್ಯ ಸುಧಾರಣೆಗಾಗಿ, ದೇವಿಯ ಕರುಣೆಗಾಗಿ ಮೇಕೆಯೊಂದನ್ನ ಸಂತೆಯಲ್ಲಿ ಕೊಂಡ್ಕೊಂಡು ಬರ್ತಾರೆ. ಕೊಂಡ್ಕೊಂಡು ಬಂದು ಮನೆಯ ಮುಂದಿನ ಅಂಗಳದಲ್ಲಿ ಅದನ್ನ ಕಟ್ಟಾಕಿ ಅದಕ್ಕೆ ಮೇವನ್ನ ಹಾಕ್ತಾರೆ. ಆ ಮೇಕೆಗೆ ಹೊಸ ಜಾಗ ಅಲ್ಲ, ಅದು ಅಲ್ಲದೆ ಮೇಕೆಯ ಗುಂಪಲ್ಲಿದ್ದಂತ ಮೇಕೆ ಒಂಟಿಯಾಗಿದೆ. ಹಾಗಾಗಿ ಹಗಲಿರುಳು ಅದು ಒಂದೇ ಕೂಗು, ಮ್ಯಾ ಅಂತೇಳಿ ಸೌಂಡ್ ಅನ್ನ ಮಾಡ್ತಾ ಇರುತ್ತೆ ಮನೆ ಬಾಗ್ಲಲ್ಲಿ ಇದ್ದಂತ ಮೇಕೆ. ಮಲಗಿದ್ದಂತ ಬಾಲಕ ತನ್ನ ತಂದೆ ತಾಯಂದರನ್ನ ಕೇಳ್ತಾನಂತೆ, ಅಮ್ಮ ಇದೇನಿದು ವಿಚಿತ್ರ ಕೂಗ್ತಾ ಇದೆಯಲ್ಲ, ಏನೋ ಒಂದು ವಿಚಿತ್ರವಾದ ಸೌಂಡ್ ಬರ್ತಾ ಇದೆಯಲ್ಲ ಅಂತೇಳಿ ಕೇಳಿದಾಗ ತಾಯಿ ಹೇಳ್ತಾಳೆ, ಮಗನ ತಲೆಯನ್ನ ಸವರ್ತಾ, ಮಗು ನಿನಗೆ ನಿನ್ನ ಮೈಯಲ್ಲಿ ಆರಾಮಿಲ್ಲಲ್ಲಪ್ಪ, ಅದಕ್ಕೆ ಊರಿನ ಹೊರಗಡೆ ಇರ್ತಕ್ಕಂಥ ಮಾರಮ್ಮ ದೇವಿಗೆ ನಾವು ಮೊರೆ ಹೋಗಿದ್ವಿ. ಆ ಮಾರಮ್ಮ ದೇವಿಯ ಆ ಸನ್ನಿಧಿಯಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರು, ನಿನಗೆ ಬೇಗ ಹುಷಾರಾಗಬೇಕು, ಆರಾಮಾಗ್ಬೇಕು ಅಂದ್ರೆ
ಈ ಮೇಕೆಯನ್ನ ಆ ತಾಯಿಗೆ ಬಲಿ ಕೊಡ್ಬೇಕಂತೆ. ಅದಕ್ಕಾಗಿ ನೀನು ಬೇಗ ಹುಷಾರಾಗ್ಬೇಕು ಅಂತೇಳಿ ನಾವು ತಾಯಿಗೆ ಅರಕೆ ಕಟ್ಟಿದೀವಪ್ಪ. ಇದನ್ನ ನಾಳೆಗೆ ಆ ತಾಯಿ ಸನ್ನಿಧಿಯಲ್ಲಿ ನಾವು ಇದನ್ನ ಬಲಿ ಕೊಟ್ರೆ ನೀನ್ ಆರಾಮಾಗ್ತೀಯಪ್ಪ ಅಂತ ಆ ತಾಯಿ ತನ್ನ ಮಗನ ತಲೆಯನ್ನ ಸವರ್ತಾ ಆ ಮಗನಿಗೆ ಹೇಳ್ತಾಳಂತೆ. ಪುಟ್ಟ ಬಾಲಕನ ಎದೆಯಲ್ಲಿ ಈ ಘಟನೆಯನ್ನ ಕೇಳಿದ ಮೇಲೆ ನೋವಿನ ಸುಳಿಯೊಂದು ಸುಳಿದೋಗುತ್ತಂತೆ. ಅಯ್ಯೋ, ನಾನು ಬದುಕಬೇಕಂದ್ರೆ ಈ ಪುಟ್ಟ ಮರಿ ಸಾಯ್ಬೇಕಾ? ನನಗೆಂತಹ ಜೀವನ ಬೇಕು? ಇದೆಂತಹ ಜೀವನ? ಒಂದು ಜೀವವನ್ನ ಕೊಂದು ನಾನು ಬದುಕಬೇಕಾ? ಆ ಮರಿ ಉಳಿಬೇಕಂದ್ರೆ ನಾನು ಸಾಯ್ಬೇಕು, ನಾನು ಸಾಯ್ಲೇಬೇಕು ಅಂತೇಳಿ ಬಲು ಕಷ್ಟದಿಂದ ಮೇಲೆದ್ದಂತ ಬಾಲಕ ಮಲಗಿದ್ದಂತ ತಂದೆ ತಾಯಿಗಳನ್ನ ನೋಡಿ, ಹುಟ್ಟಿ ಬೆಳೆದಂತ ಮನೆಯನ್ನೊಮ್ಮೆ ನೋಡಿ, ಆ ಕಂಬದ ಹೊರಗಡೆ, ಮನೆಯ ಹೊರಗಡೆ ಕಂಬದಲ್ಲಿ ಕಟ್ಟಾಕಲ್ಪಟ್ಟಂತ ಮೇಕೆಯ ಮರಿಯನ್ನ ಒಮ್ಮೆ ನೋಡಿ, ಎಲ್ಲವನ್ನ ನೋಡಿ ದುಃಖವನ್ನ ತಡ್ಕೊಂಡು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದ್ಬಿಡ್ತಾನೆ, ಯಾರಿಗೂ ಹೇಳದೆ. ಮನಸ್ಸಲ್ಲಿ ಇದ್ದದ್ದು ಒಂದೇ ನಿರ್ಧಾರ, ನಾನು ಸಾಯ್ಬೇಕು ಅಂತ. ಆದ್ರೆ ಹೆಂಗ್ ಸಾಯೋದು ಅನ್ನುವಂಥದ್ದು ಆ ಹುಡುಗನಿಗೆ ಗೊತ್ತಿಲ್ಲ. ಸೋತ ಮನಸ್ಸಲ್ಲಿ ಇನ್ನೇನಿರುತ್ತೆ, ಸಾಯ್ಬೇಕು ಅಷ್ಟೇ. ಆ ಸಾಯ್ಬೇಕು ಅನ್ನುವಂತ ಇಚ್ಛೆಯನ್ನ ಇಟ್ಕೊಂಡಂತ ಹುಡುಗ ಮನೆಯನ್ನ ಬಿಟ್ಟು ಸುಮಾರು ದೂರ ನಡ್ಕೊಂಡು ಬರ್ತಾನೆ. ಭಾರವಾದ ಹೆಜ್ಜೆಯನ್ನ ಇಟ್ಕೊಂಡು ಬರ್ತಾನೆ. ರೋಗ ಪೀಡಿತವಾದಂತ ಶರೀರ ಅದು. ಆ ರೋಗ ಪೀಡಿತ ಶರೀರವನ್ನ ತಾನೇ ಎಳ್ಕೊಂಡು ಎಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ? ಅಂಗುವ ಸಾಗ್ತಾ ಸಾಗ್ತಾ ಹೊರಡ್ತಾನೆ. ಆ ಹಸಿವು, ಆ ನೀರಡಿಕೆ, ಈ ಶರೀರದ ಆಯಾಸದಿಂದ ಕಣ್ಣು ಮಂಜು ಮಂಜಾಗತ್ತೆ, ದೃಷ್ಟಿ ಮಂಜು ಮಂಜಾಗತ್ತೆ, ಶರೀರ ನಿಶಕ್ತಿಯಿಂದ ಬಳಲುತ್ತೆ, ಪ್ರಾಣವೇ ಬಾಯಿಗೆ ಬಂದಂತಾಗತ್ತೆ. ಆದ್ರೂ ಕೂಡ ಹುಡುಗ ಸುಧಾರಿಸ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾನೆ. ಮುಂದೆ ಹೋಗ್ಬೇಕಾದ್ರೆ ಬಾಲಕನ ಕಣ್ಣಿಗೆ ಅಲ್ಲಿ ಅನ್ನದಾಸೋಹ ನಡೀತಾ ಇದ್ದಂತ ದೃಶ್ಯ ಬೀಳುತ್ತೆ. ಅದನ್ನ ನೋಡಿದ್ದೇ ತಡ ಸರನೆ ಹೋಗಿ ತಾನು ಕೂಡ ಆ ಜನರು ಕುಳಿತಿದ್ದಂತ ಸಾಲಿನಲ್ಲಿ ಕುಳಿತುಕೋತಾನೆ. ಎಲ್ಲರ ಜೊತೆ ಕುಳಿತುಕೊಂಡು ಊಟ ಮಾಡ್ತಾನೆ. ಬಿಸಿ ಬಿಸಿ ಆಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಅನ್ನ ಪ್ರಸಾದವನ್ನ ಅಲ್ಲಿ ಕೊಡ್ತಾರೆ. ಅದನ್ನ ಹೊಟ್ಟೆ ತುಂಬಾ ತಿಂತಾನೆ. ಗಬಗಬನೆ ಬಡಿಸಿದಂತ ಅಷ್ಟನ್ನು ಕೂಡ ತಿಂದು ನೀರನ್ನು ಕುಡಿದಂತ ಬಾಲಕ ಕಣ್ಣೆತ್ತಿ ಸುತ್ತಲೂ ನೋಡ್ತಾನೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಬೆತ್ತದ ಕುರ್ಚಿಯ ಮೇಲೆ ಕುಳಿತಿದ್ದಂತ ಸದ್ಗುರು ಸಿದ್ಧಾರೂಢರ ಹತ್ರ ನೋಡ್ತಾನೆ. ಆ ದೈವದತ್ತ ಧಾವಿಸಿ ಕಾಲುಗಳನ್ನ ಅಪ್ಪಿ ಗೋಳಾಡ್ತಾನೆ. ಕರುಣೆಯ ಕೃಪಾದೃಷ್ಟಿಯಿಂದ ಬಾಲಕನತ್ತ ನೋಡಿದ ಪರಮ ಗುರುಗಳು ಸಿದ್ಧಾರೂಢ ಸ್ವಾಮಿಗಳು ಹೇಳ್ತಾರೆ, ಮಗು, ನಿನ್ನ ಹೆಸರೇನಪ್ಪ? ನಿನ್ ಯಾವ ಊರು ನಿಂದು ಅಂತಾರೆ. ಆಗ ಮಗು ಹೇಳ್ತಾನೆ, ಅಪ್ಪರ, ನಾ ಅನಾಥನಿದ್ದೀನ್ರಿ, ನನಗ್ ಬದುಕ್ತಕ್ಕಂತ ಆಸೆ ಇಲ್ರಿ, ನನಗೆ ಬದುಕು ಸಾಕಾಗಿದೆ ಅಂತೇಳಿ ನಾನು ಮನೆಯನ್ನ ಬಿಟ್ಟು ಬಂದಿರ್ತಕ್ಕಂಥ ಕಾರಣವನ್ನ ಸಿದ್ಧಾರೂಢ ಗುರುಗಳ ಮುಂದೆ ಹೇಳ್ತಾನೆ. ಆಗ ಸಿದ್ಧಾರೂಢ ಅಜ್ಜ ಹೇಳ್ತಾರೆ, ಹುಚ್ಚಪ್ಪ, ಸಾವು ಬದುಕು ನಮ್ ಕೈಲಿದ್ದೀಯೇನಪ್ಪ? ಹುಚ್ಚುಡುಗ ಇದ್ದಿ ನೋಡ್ ನೀನು. ಇಂದಿನಿಂದ ನೀನು ಅನಾಥ ಅಲ್ಲಪ್ಪ, ನೀ ಆದಿನಾಥ ಇದ್ದಿ. ನಿನಗಿಷ್ಟವಿದ್ದಷ್ಟು ದಿನ ಈ ಮಠದಲ್ಲೇ ನೀನು ಇರಬಹುದು ಅಂತೇಳಿ ಸಿದ್ಧಾರೂಢ ಸ್ವಾಮಿಗಳು ಆ ಬಾಲಕನಿಗೆ ಹೇಳ್ತಾರೆ. ಇದಕ್ಕಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥದ್ದೇನಿದೆ? ಆಗಲಿರುಳು ಸಿದ್ಧಾರೂಢರ ಸೇವೆಯನ್ನ ಮಾಡ್ತಾನೆ, ಮಠದಲ್ಲಿದ್ದುಕೊಂಡು ವಿದ್ಯಾಭ್ಯಾಸವನ್ನ ಮಾಡ್ತಾನೆ ಆದಿನಾಥ. ಅವನ ಆರೋಗ್ಯ ದಿನ ಕಳೆದಂತೆ ಸುಧಾರಣೆ ಕಾಣುತ್ತೆ. ಹಿಂಗೆ ಬೆಳೀತಾ 16 ವರ್ಷದ ಯುವಕನಾಗ್ತಾನೆ. 16 ವರ್ಷದ ಯುವಕನಾದಾಗ ಒಂದು ದಿನ ಗುರು ಸಿದ್ಧಾರೂಢರು ಆದಿನಾಥನನ್ನ ತನ್ನ ಬಳಿಗೆ ಕರೆದು ಹೇಳ್ತಾರೆ, ಆದಿನಾಥ, ನೀನೀಗ ಸಮರ್ಥನಾಗಿ ಬೆಳೆದಿದ್ದೀಯಪ್ಪ. ಈ ಆಶ್ರಮದ ದಿನಗಳು ಮುಗೀತು, ನೀನೀಗ ಹೊರಡಬಹುದು. ನಿನ್ನ ಗುರಿ ಲೋಕ ಕಲ್ಯಾಣವಾಗಿರ್ಬೇಕಪ್ಪ. ನಿನ್ನ ಗುರಿ ಲೋಕ ಕಲ್ಯಾಣವಾಗಿರ್ಬೇಕು. ಆ ಲೋಕ ಕಲ್ಯಾಣದ ಗುರಿಯನ್ನ ಇಟ್ಕೊಂಡು
ಈ ಆಶ್ರಮದಿಂದ ಹೊರಡಪ್ಪ ಅಂತಾರೆ. ಈ ಧ್ವನಿಯನ್ನ, ಈ ಮಾತನ್ನ ಕೇಳಿದಂತ ಆದಿನಾಥನಿಗೆ ಸಿಡಿಲು ಬಡದಂತಾಗುತ್ತೆ. ಗುರು ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾನೆ ಆದಿನಾಥ. ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಗುರುವೇ ಅಂತೇಳಿ ಪಾದವನ್ನ ಬಿಗಿಯಾಗಿ ಇಟ್ಕೋತಾನೆ. ಮುಗುಳ್ನಗೆ ಬೀರಿದಂತ ಸಿದ್ಧಾರೂಢ ಅಜ್ಜ ಹೇಳ್ತಾರೆ, ಅಲ್ಲಪ್ಪ ಆದಿನಾಥ, ನಿನ್ನ ಜೀವವನ್ನ ಉಳಿಸ್ಲಿಕ್ಕೆ, ತಂದಿರ್ತಕ್ಕಂತ ಮೇಕೆಯ ಜೀವವನ್ನ ಉಳಿಸ್ಲಿಕ್ಕೆ ನಿನ್ನ ಪ್ರಾಣದ ಹಂಗನ್ನ ತೊರೆದು ಬಂದವನು ನೀನು. ಹಂಗಾಗಿ ಈ ಲೋಕದಲ್ಲಿ ಎಷ್ಟೋ ಜನ ನಿನ್ನಾಗೆ ಕಷ್ಟದಲ್ಲಿದ್ದಾರೋ ಅವರನ್ನ ನೀನು ಕಾಪಾಡ್ಬೇಕಲ್ಲೇನಪ್ಪ. ಕಷ್ಟದಲ್ಲಿರುವವರ ಬಳಿಗೆ ನೀನೇ ಹೋಗಿ ಅವರ ಬದುಕನ್ನ ಸುಧಾರಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ ಅಲ್ಲದೆ ಅವರ ಮುಕ್ತಿ ಮಾರ್ಗವನ್ನ, ಮೋಕ್ಷ ಮಾರ್ಗವನ್ನ ತೋರ್ಲಿಕ್ಕೆ ನೀನ್ ಅವರಿಗೆ ಕಾರಣೀಭೂತನಾಗ್ಬೇಕಪ್ಪ ಅಂತೇಳಿ ಆದಿನಾಥನಿಗೆ ಒಂದು ಬಟ್ಟೆಯನ್ನ ಕೊಡ್ತಾರೆ. ಆ ಬಟ್ಟೆಯನ್ನ ಕೊಟ್ಟು ಆ ಬಟ್ಟೆಯನ್ನ ತೆರೆದು ನೋಡಪ್ಪ ಅಂತ ಹೇಳ್ತಾರೆ. ಆ ಆದಿನಾಥ ಬಟ್ಟೆಯನ್ನ ತೆರೆದು ನೋಡಿದಾಗ ಅದರ ಒಳಗಡೆ ಒಂದು ಚಿಕ್ಕ ಇರುವೆ ಹರಿದಾಡ್ತಾ ಇತ್ತಂತೆ. ಆ ಚಿಕ್ಕ ಇರುವೆ ಹರಿದಾಡ್ತಾ ಇತ್ತಂತೆ. ಆಗ ಸಿದ್ಧಾರೂಢ ಗುರುಗಳು ಕೇಳ್ತಾರೆ, ನೋಡಪ್ಪ, ನೋಡ್ದಿಯ ಆದಿನಾಥ, ಈ ಅರಿವೆಯಲ್ಲಿರ್ತಕ್ಕಂಥ ಇರುವೆಯಂತೆ ನಾನ್ ನಿನ್ನ ಅರಿವಿನಲ್ಲಿ ಇರ್ತೀನಪ್ಪ. ಅರಿವೆ ಅಂದ್ರೆ ಬಟ್ಟೆ. ಈ ಬಟ್ಟೆ ಒಳಗಡೆ ಇರ್ತಕ್ಕಂಥ ಇರುವೆಯಂತೆ, ಅಂದ್ರೆ ಬಟ್ಟೆಯೊಳಗಡೆ ಗುಪ್ತವಾಗಿರ್ತಕ್ಕಂಥ ಇರುವೆಯಂತೆ ನಾನಿನ್ನ ಅರಿವಿನಲ್ಲಿರ್ತೀನಪ್ಪ. ನೀ ಬೇಜಾರ್ ಪಡಬೇಡ, ನಿನ್ನು ಲೋಕ ಕಲ್ಯಾಣವನ್ನ ನೀನು ಗುರಿಯಾಗಿರಿಸ್ಕೋ ಅಂತೇಳಿ ಹರಸಿ ಆಶೀರ್ವಾದವನ್ನ ಮಾಡಿ ಸಿದ್ಧಾರೂಢ ಸ್ವಾಮಿಗಳು ಆ ಹುಡುಗನನ್ನ ಆಶ್ರಮದಿಂದ ಕಳಿಸ್ತಾರಂತೆ. ಮುಂದೆ ಆದಿನಾಥರು ಬೆಳಗಾವಿ, ಕೊಲ್ಲಾಪುರ, ಸತಾರ, ಸೊಲ್ಲಾಪುರ ಎಲ್ಲ ಪ್ರಾಂತ್ಯಗಳನ್ನ ಸುತ್ತಾಡಿ ಪ್ರಯಾಣವನ್ನ ಮಾಡಿ ಎಲ್ಲೆಲ್ಲಿ ಶಿವಾಲಯಗಳಿರುತ್ತೋ ಅಲ್ಲಲ್ಲಿ ಪ್ರವಚನವನ್ನ ಕೊಟ್ಟು ಸುಮಾರು 3 ವರ್ಷ ಶಿವನ ಧ್ಯಾನದಲ್ಲಿ ನಿರತರಾಗಿದ್ದುಕೊಂಡು ಎಲ್ಲ ಕಡೆ ಸಿದ್ಧಾರೂಢರ ಮಹಿಮೆಯನ್ನ ಗುಣಗಾನ ಮಾಡುತ್ತಾ ಜನರ ಸಂಕಷ್ಟಗಳಿಗೆ ತನ್ನದೇ ಆಗಿರ್ತಕ್ಕಂಥ ಪರಿಹಾರವನ್ನ ಕೊಡ್ತಾ ಮುಂದೆ ಶಿರಡಿಯ ಸಮೀಪದ ಅಹಮದನಗರಕ್ಕೆ ಬರ್ತಾರೆ. ಅಲ್ಲಿ ಆದಿನಾಥರ ಸಹೃದಯತೆ, ಸರಳ ಸಜ್ಜನಿಕೆಯನ್ನ ಕಂಡಂತ ಅಹಮದನಗರದ ಭಕ್ತರು ಸಿದ್ಧಾರೂಢರ ಮಹಿಮೆಯನ್ನ ಆದಿನಾಥರ ಬಾಯಿಂದ ಕೇಳಿ ಪುನೀತರಾಗ್ತಾರೆ. ಹಿಂಗೆಯ ಬದುಕಿನುದ್ದಕ್ಕೂ ಕೂಡ ಸಿದ್ಧಾರೂಢ ಸ್ವಾಮಿಗಳ ಸ್ಮರಣೆ ಮಾಡಿಕೊಂಡು ಅವರ ಮಹಿಮೆಯನ್ನ, ಅವರ ತತ್ವವನ್ನ ದೇಶಾದಾದ್ಯಂತ ಪ್ರಚಾರವನ್ನ ಮಾಡಿದಂತ ಆದಿನಾಥರು 1984ನೇ ಇಸುವಿಯಲ್ಲಿ ಗುರು ಚರಣದಲ್ಲಿ ಲೀನರಾಗ್ತಾರೆ. ಆದಿನಾಥರ ಮಠದಲ್ಲಿ ಇವತ್ತಿಗೂ ಕೂಡ ಸಿದ್ಧಾರೂಢರ ಜಾತ್ರಾ ವಿಶೇಷಗಳಲ್ಲಿ ಲಕ್ಷಾಂತರ ಜನರು ಭಾಗವಹಿಸ್ತಕ್ಕಂಥದ್ದನ್ನ ನೋಡ್ತಕ್ಕಂಥದ್ದೇ ಒಂದು ಪುಣ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಸತ್ಯವಾಗಿ ನಡೆದಿರ್ತಕ್ಕಂಥ ಸತ್ಯ ಘಟನೆ. ಒಬ್ಬ ಸಮರ್ಥ ಗುರು ತನ್ನ ಬಳಿಗೆ ಬರ್ತಕ್ಕಂಥವರಿಗೆ ಯಾರು ಶರಣಾಗತರಾಗಿ ಬರ್ತಾರೆ, ಯಾರು ನನಗೆ ಇನ್ಯಾರು ಕೂಡ ಇಲ್ಲಪ್ಪ ನೀನೇ ದಿಕ್ಕು ಅಂತೇಳಿ ಅನನ್ಯವಾಗಿ ಶರಣು ಹೋಗ್ತಾರೆ, ಅವರನ್ನ ಒಬ್ಬ ಸಮರ್ಥ ಗುರು ಮತ್ತೊಬ್ಬ ಗುರುವನ್ನಾಗಿ ಮಾಡ್ತಾನೆ ಹೊರತು ಇನ್ನೇನೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದು ಚಿನ್ನಕ್ಕೆ ಏನಿದೆ, ಒಂದು ಚಿನ್ನ ಇನ್ನೊಂದು ಅದರ ಸಂಪರ್ಕಕ್ಕೆ ಬರ್ತಕ್ಕಂಥ ಕಬ್ಬಿಣವನ್ನ ಇನ್ನೊಂದು ಚಿನ್ನವನ್ನಾಗೆ ಮಾಡುತ್ತೆ. ಕಬ್ಬಿಣ ತನಗೆ ಸಂಪರ್ಕಕ್ಕೆ ಬಂದಿರತಕ್ಕಂಥ ಇನ್ನೊಂದು ಲೋಹವನ್ನ ಕಬ್ಬಿಣವನ್ನಾಗಿ ಮಾಡುತ್ತೆ. ಹಾಗಾಗಿ ಸಂಪರ್ಕ ಅಂತಕ್ಕಂಥದ್ದು ಮುಖ್ಯ. ನಾವು ಯಾರ ಸಂಘದಲ್ಲಿ ಇರ್ತೇವೋ ಅದೇ ಆಗ್ತೇವೆ, ಯಾವ ಯೋಚನೆಯನ್ನ ಮಾಡ್ತೇವೋ ಕಾಲಕ್ರಮೇಣ ಅದನ್ನೇ ನಾವು ಪಡೀತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ.